ಮಮ್ಮಿ ಮಮ್ಮಿ ಸ್ವಲ್ಪ ಟೀ ಮಾಡ್ಕೊಂಡ್ ಬಾ ಮಮ್ಮಿ, ನಂಗೆ ತುಂಬಾ ತಲೆ ನೋವ್ತಾ ಇದೆ. ಮಧ್ಯಾಹ್ನ ಲಂಚ್ ಮಾಡಿಲ್ಲ ನಾನು. ಲಂಚ್ ಅಂದ್ರೆ ಎಬ್ಬಿಸ್ಬೇಕಲ್ವಾ ಮಮ್ಮಿ ನೀನು? ನನ್ಗೆ ಎಚ್ಚರಿಕೆನೆ ಮಾಡಿಸಿಲ್ಲ ನೀನು. ನನ್ನಂತೂ ತಲೆ ನೋವ್ತಾ ಇದೆ ತುಂಬಾ. ಟೀ ಮಾಡ್ಕೊಂಡ್ ಬಾ ಮಮ್ಮಿ. ಮಮ್ಮಿ ಕೂಗ್ತಾ ಇರೋದು ಕೇಳಿಸ್ತಾ ಇಲ್ವಾ ಮಮ್ಮಿ? ಅಯ್ಯಯ್ಯ ಅದೇನೋ ಮಾಡ್ಕೊಂಡಿಲ್ಲ, ಸುಮ್ಮನಿರ್ಲ ಅನ್ಗಳಿಗೆ. ನಾನು ನಿಮ್ಮ ಮನೆಗೆ ಬಂದಿದ್ದೇನೋ ನೀನ್ ನಮ್ಮ ಮನೆಗೆ ಬಂದೆ ಒಂದು ಗೊತ್ತಾಯ್ತಲ್ಲ ಕಣಗೆ ನನ್ಗೆ. ತಡಿ ನಮ್ಮವ್ವ ಬಂದವಳೆ, ಒಳ್ಳೆ ಕಟ್ ಮಾಡಿಕನ ಮಟನ ಅಂದೆ ಮನ್ಗವಳೆ. ಕಾಲ್ ಸಾಚ್ಕೊಂಡು ತಡಿ. ಮಧ್ಯಾಹ್ನ 11 ಗಂಟೆಲಿ ಮನಿಕೊಂಡವಳು, ಈಗ ತಡಿ 5 ಗಂಟೆ ಆಗದೆ ಈಗ ಎದ್ಬಿಟ್ಟು ಕಾಪಿ ಕೊಡು ಅಂತೀಯಲ್ಲ. ಮಧ್ಯಾಹ್ನ ಎಬ್ಬರಿಸಿದ್ರೆ ನನಗೆ ಬೇಡ, ಮುಚ್ಕೊಂಡು ಹೋಗು ನೀನು ಅಂತ ಬೈದೆ ನನಗೆ. ಊಟ ಉಣ್ಣ ಇದೊಳಮ್ಮಿ ಅಂತಂದ್ರೆ ಬಾಯಿಗೆ ಬಂದಂಗೆ ಬೈದ್ ಕಳಿಸ್ತೆ. ಇವಾಗ ನೋಡು ಹಿಂಗೆಲ್ಲ ಮಾತಾಡ್ತಿಲ್ಲ ಮಿನ್ನು. ತಡಿ ನಮ್ಮ ಅವ್ವ ಬಂದವಳೆ ಊರಿಂದ, ಏನಾರ ಅವಳಿಗೇನು ಒಳ್ಳೆ ಹೆಚ್ಚುಕಟ್ಲೆ ಮಾಡೋಣ, ಒಳ್ಳೆದ್ ಕಟ್ಟದ್ ಮಾಡಿಕನ ಅಂತ ಏನು ಮಾಡ್ಗಿಡಿಕ್ಲಿಲ್ಲ. ಬರೀ ಮನ್ಗವಳೆ. ಈಗ ಎದ್ಬಿಟ್ಟು ಟೀ ಮಾಡ್ಕೊಡೇವ ಅಂತ ನನ್ನ ಕೇಳೋದು ನೋಡು. ಯಾರ ಊರಿಂದ ಓದಿರ್ ಬಂದ್ರೆ ತಡಿ ನಮ್ಮ ಅವ್ವ ಬಂದವಳೆ ಅಂದ್ಬಿಟ್ಟು ಹೆಂಗ್ ಸಿರಿ ಆಡ್ಕೊಂಡು ಹೆಂಗ್ ಇದ್ ಮಾಡ್ತಾರೆ. ಇವಳು ಯಾವ ತರ ಬರ್ಲಿ ನಾನು ಇದೇ ಬಾಳ್ ಹೋಗತ್ತಾಗಿ. ಮಮ್ಮಿ ನೀನ್ ನೆಂಟ ನಮ್ಮ ಮನೆಗೆ, ನೀನ್ ಗೆಸ್ ನೀನು, ನಮ್ಮ ಮನೆ ಫ್ಯಾಮಿಲಿ ಮೆಂಬರ್ ಮಮ್ಮಿ ನೀನು. ಅಟ್ಲೀಸ್ಟ್ ನಾನು ಡೈಲಿ ನಾನೇ ಅಡುಗೆ ಮಾಡ್ಕೊಂಡು ನಾನೇ ತಿನ್ಬೇಕು. ಅಟ್ಲೀಸ್ಟ್ ನೀನ್ ಬಂದಾಗಾದ್ರೂ ನಿನ್ ಕೈ ರುಚಿ ಮಾಡಕ್ ತಿಳ್ಕೊಂಡ ಅಲ್ವಾ ಮಮ್ಮಿ? ನೀನ್ ಅರ್ಥನೇ ಮಾಡ್ಕೊಳಲ್ಲ ಮಮ್ಮಿ ನನ್ನನ್ನ. ತಡಿ ನನ್ನ ಮಗಳು ಡೈಲಿ ಅಡುಗೆ ಮಾಡ್ತಾಳೆ, ಅವ್ರಿಗೆಲ್ಲ ಬಡಿಸಿ ಎಷ್ಟು ಸುಸ್ತಾಗಿರ್ತಾಳೆ. ಸ್ವಲ್ಪ ಅವಳನ್ನ ಟೇಕ್ ಕೇರ್ ಮಾಡೋಣ ಅನ್ನೋದು ಒಂಚೂರು ಇಲ್ಲ ಮಮ್ಮಿ ನಿನ್ಗೆ. ಹಾಗಾಗಿ ತಡಿ, ನಾನಲ್ಲಿ ಊರಿಂದ ಬಂದಿರೋದು ನಿಮ್ಮ ಮನೆಗೆ, ನನಗೆ ಏನಾರ ಮಾಡಿಕನ ಮಟನ ಅನ್ನೋದಿಲ್ಲ ನೀನು. ಯಾವಾಗ್ಲೂ ಮನಿಕ ಉಂಡ್ಬಿಟ್ಟು ಎಲ್ಲ ಕುದಿತಕ್ಕ ಬರ್ತದೆ. ಹಾಯ್ ಮಮ್ಮಿ, ನೀನ್ ತುಂಬಾ ಕೋಪ ಮಾಡ್ಕೊಂಡಿದ್ದೀರ. ಬನ್ನಿ ಮಮ್ಮಿ ಕುತ್ಕೊಂಡು ಇಲ್ಲಿ 2 ನಿಮಿಷ. ಬಾ ಮಮ್ಮಿ ನೀನು. ಏನ್ ಕುತ್ಕೊಳ್ಳೋಣ ಏನ್ ಕಾಣೋಣ ಮಾಡೋಣ ಕಣೆ ಕಣವ. ನನಗಂತೂ ತಡಿ ಏನು ಬರ್ತದೆ ಮೋ ಬಂದವಳೆ, ಏನಾರ ಒಂದ್ ಕಟ್ಲೆ ಮಾಡೋಣ ಮಟನ ಬಾಡು ಬಳೆ ತಂದು ಹಾಕೋಣ ಅನ್ನಲ್ಲ. ಬರೀ ಕುತ್ಕೋತಾಳೆ ಉಣ್ಬಿಟ್ಟು. ನಾನೇ ಅಡುಗೆ ಮಾಡಿಕ್ಬೇಕು ಯಾವಾಗ ಬಂದ್ರುವೆ. ಎಲ್ಲಾಗೆ ಕೆಲ್ಸತಾಳು. ಬೋಸಡಿ ಬತ್ತಿದಳೆ ಅವಳೊಬ್ಳು ಕೆಲ್ಸತಾಳು, ಅವಳು ಬರ್ಲಿಲ್ಲ ಇವತ್ತ. ಮಮ್ಮಿ ಆ ಕೆಲಸದವಳು ಎಷ್ಟು ಕೊಬ್ಬು ಗೊತ್ತಾ ಮಮ್ಮಿ? ಕೊಬ್ಬು ಮಾಡ್ಕೊಂಡು ಮನೆ ಕೆಲಸ ಬಿಟ್ಬಿಟ್ಟು ಹೋಗಿದ್ದಾಳೆ. ನಾನು ಸರ್ಚಿಂಗ್ ಮಾಡ್ತಾ ಇದ್ದೀನಿ ಯಾರು ಕೆಲ್ಸಕ್ಕಿದ್ದಾರ ಅಂತ ಅಂದ್ಬಿಟ್ಟು. ಯಾರು ಕೆಲ್ಸಕ್ಕೂ ಬೇರೆ ಸಿಗ್ತಾ ಇಲ್ಲ ಮಮ್ಮಿ. ಏನ್ ಮಾಡೋದಂತಾನೆ ಗೊತ್ತಾಗ್ತಲ್ಲ. ಎಲ್ಲ ಕೆಲಸ ನಾನೇ ಮಾಡ್ತಾ ಇದ್ದೀನಿ ಈ ನಡುವೆ. ಸ್ವಲ್ಪ ನೀನ್ ಬಂದಿರೋದ್ರಿಂದ ನಂಗೆ ಸ್ವಲ್ಪ ಫ್ರೀ ಆಗುತ್ತೆ ಅಂತ ಅನ್ಕೊಂಡೆ ಮಮ್ಮಿ. ನೀನ್ ನೋಡಿದ್ರೆ ಈ ತರ ಆಡ್ತಾ ಇದ್ಯಲ್ಲ ಮಮ್ಮಿ. ಅಯ್ಯೋ ಶಿವನೇ ಕಟ್ಟೆ ಹೋಗತ್ತಾಗಿ. ಅಲ್ಲ ನಿಮ್ಮ ಮನೇಲಿ ಪಾತ್ರೆ ಬೆಳ್ಕೊಂಡು ಬಟ್ಟೆ ಹೊರ್ಕೊಂಡು ಮನೆ ಹೊರ್ಸ್ಕೊಂಡಿದ್ದೆ ನಾನು. ನನ್ನ ಮನೆ ಒಳಗೆ ನಾನು 10 ಕಡ್ಡಿ ತೆಗೆದು ಮಡಗಣ ಎಲ್ಲ ಸರಿಕಲ್ ಮಾಡಿಸ್ತೀನಿ ಅಂತದ್ರೊಳಗೆ ನಿನ್ನ ಮನೆ ಒಳಗೆ ಮಾಡ್ಬೇಕಲ್ಲ ನಾನು ಕೆಲಸವ. ಮಮ್ಮಿ ನೀನ್ ಬೇರೆ ಮನೆ ಕೆಲಸ ಮಾಡ್ತೀಯ ಮಮ್ಮಿ? ನಿನ್ ಮನೆ ಕೆಲಸ ನೀನ್ ಮಾಡಕ್ಕಾಗಲ್ವಾ ಮಮ್ಮಿ? ಯಾಕೆ ಮಮ್ಮಿ ಅಂದ್ರೆ ಅಂತ್ಯ ನೀನ್ ಮನೆ ಕೆಲಸ ನೀನ್ ಮಾಡಕ್ಕಾಗಲ್ವೇ ಅಂತ? ಮಗನೇ ಯಾರು ಮಾಡೋರು ಕೆಲಸ? ನನ್ಗಂತವೇ ಊರಲ್ಲಿ 10 ಕಡ್ಡಿ ತೆಗೆದು ಮಡಗದೆ ಇರೋದಕ್ಕೆ ಇಲ್ಲಿ ಬಂದು ಕೆಲಸ ಮಾಡಕ್ಕೆ ಆಗಲ್ಲ ಕಣ್ಣೆ. ತರ್ಕಾಡ್ದಂಗೆ ಆಯ್ತದೆ. ಊರಲ್ಲಿ ಯಾಕೆ ಮಾಡ್ತೀಯ ಮಮ್ಮಿ? ನೀನ್ ಸೊಸೆ ಇಲ್ವಾ? ಅವಳು ಕಿತ್ತೋದೊಳ್ಳೆ ಲಕ್ಷ್ಮಿ ಮಾಡ್ಕೊಂತಾಳೆ ಎಲ್ಲ ಕೆಲಸ. ನೀನ್ ಯಾಕೆ ಮಾಡ್ತೀಯ ಮಮ್ಮಿ? ನೀನ್ 10 ಕಡೆ ಇಟ್ಟಾಗ ಎತ್ಪಡೋದು ಬೇಡ ಮಮ್ಮಿ. ನಮ್ಮನೆಗೆ ಬಂದ್ರೆ ಮಾತ್ರ ನಿನ್ ಮಗಳು ಸ್ವೀಟ್ ಮಗಳಿಗೋಸ್ಕರ ಕೆಲಸ ಮಾಡ್ಕೊಡ್ಬೇಕು ನೀನ್, ಆಯ್ತಾ ಮಮ್ಮಿ? ಕಣವ ಏನ್ ಕೆಲಸ ಮಾಡೋನು ಏನ್ ಕತೆನೋ. ಒಂದ್ ಗಾಡಿ ಪಾತ್ರೆಯವೇ, ಸಿಂಕ್ ಒಳಗೆ ತಡಿ ಇನ್ನು ಬಟ್ಟೆಯವೇ, ಮನೆ ಬರ್ತಿಲ್ಲ. ಏನ್ ಮಾಡೋದು? ನನ್ನ ಕೈಲಾಗಲ್ಲ ಕಣವ. ನಾನುವೇ ಯಪ್ಪ ನನಗಂತೂ ನೋಡ ನೋವು ಬಂದ್ಬಿಡ್ತದೆ. ಕೆಲಸ ಮಾಡಕ್ಕಾಗಲ್ಲ. ಎದ್ದಿ ತಟ್ಟೆ ಅದೇನು ಮಾಡ್ಕೋಬಾ ಕೆಲಸವ. ಮಮ್ಮಿ ಪ್ಲೀಸ್ ಮಮ್ಮಿ, ಇವತ್ತು ಒಂದೇ ಒಂದಿನ ನೀನೇ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಮನೆ ಒರೆಸ್ಬಿಟ್ಟು ಬಟ್ಟೆ ಒಗ್ದಾಕ್ಬಿಟ್ಟು ಏನಾದ್ರು ಸ್ವಲ್ಪ ಅಡುಗೆ ಮಾಡ್ಬಿಡು ಮಮ್ಮಿ ಪ್ಲೀಸ್ ಮಮ್ಮಿ, ನನಗೋಸ್ಕರ ಮಮ್ಮಿ. ಅಯ್ಯೋ ನನ್ನ ಕೈಲಿ ಪಾತ್ರೆ ತೊಳ್ದು ಮನೆ ಒರೆಸಿ ಅಡುಗೆ ಮಾಡಕ್ಕದನ್ನೇ ಯವ ನನ್ನ ಕೈಲಾಗ ಕಣವ. ನಿಂದ ಅಮ್ಮಯ್ಯ ನಾನು ಬೇಕಾರೆ ನಾನು 3 ಗಂಟೆ ಐತೀನಿ. ನನ್ನ ಕೈಲಿ ನಿನ್ಗೆ ಇಲ್ಲಿ ಕೆಲಸ ಮಾಡ್ಕೊಡಕ್ಕಾಗಲ್ಲ ಕಣವ. ಅಯ್ಯೋ ಯಾರು ಮಾಡರಿ ಬದುಕೆಲ್ಲನುವೇ ಯವ್ವ. ನೀನೇನು 10 ಕಡೆ ಗೆತ್ತಾಗ್ತಂಗಿದ್ದಂಗ ಆಗಿದೆಯಲ್ಲ ನೀ ಡೈಲಿ ಎಲ್ಲ ಯಾರು ಮಾಡ್ತಾರೆ ಮಮ್ಮಿ? ಡೈಲಿ ಎಲ್ಲ ನಾನೇ ಮಾಡಿ ತುಂಬಾ ಸಾಕಾಗ್ಬಿಟ್ಟಿದ್ದೀನಿ ಮಮ್ಮಿ. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರೋದು ಇವತ್ತು ಅನ್ನಿಸ ನೀವು ಮಾಡಿ ಅಂತ. ಪ್ಲೀಸ್ ಮಮ್ಮಿ, ಇಟ್ಸ್ ಮೈ ರಿಕ್ವೆಸ್ಟ್ ಮಮ್ಮಿ. ಕಣವ ಅಯ್ಯೋ ಏನಾರ ಮಾಡು ಅಂತಂದ್ರೆ ಹಿಂಗ ಆಡ್ತಿದ್ದಿ. ಎಲ್ಲ ನೀನೇ ಮಾಡು ಮಮ್ಮಿ ಅಂತ. ಅಯ್ಯೋ ಹೋಗತ್ತೆ. ನಾನೇನು ಅರದುರ್ಗಿನೇ ನಾನು ಕೆಲಸ ಮಾಡಕ್ಕೀಗ. ಅಯ್ಯೋ ಮಮ್ಮಿ ನೀನಂದ್ರೆ ಏನು ಕಮ್ಮಿನಾ? ಕೆಂಪನಲ್ಲಿ ಕೆಂಪಕ್ಕ ಅಂದ್ರೆ ಏನ್ ಕಮ್ಮಿನಾ ಮಮ್ಮಿ? ಇಡೀ ಊರಿಗೆ ಯಂಗೆಸ್ಟ್ ಲೇಡಿ ನೀನು. ಎಷ್ಟು ಕೆಲಸ ಮಾಡ್ಬೇಕು ನೀನು? ಯಾಕೆ ಮಮ್ಮಿ ಈ ತರ ಆಡ್ತಾ ಇದೀಯಾ? ನಾನು ನೀನು ದಾರಿಲಿ ಹೋಗ್ತಾ ಇದ್ದೆ ಅಕ್ಕ ತಂಗಿರ ಅಂತ ಕೇಳ್ತಾರೆ, ಆ ತರ ಇನ್ನು ಹೆಂಗಾಗಿದ್ಯಾ? ಯಾಕೆ ಮಮ್ಮಿ ಏಜ್ ಬಗ್ಗೆ ಮಾತಾಡ್ತೀಯ ನೀನು? ಇನ್ನು ನೀನು ತುಂಬಾ ಚೆನ್ನಾಗಿ ಒಳ್ಳೆ ನಮ್ಮ ಅಕ್ಕನ ತರ ಇದೆಯಾ, ನಿಂಗೆ ಗೊತ್ತಾಗಲ್ವಾ ಮಮ್ಮಿ? ಹಂಗನೇ ಇನ್ನು ನಿಮ್ಮ ಅಕ್ಕನ ಕಣ್ಣನ್ನೇ ನಾನು. ಅಯ್ಯೋ ಎಲ್ಲರೂ ಹಂಗೆ ಅಂತಾರೆ ಕಣ್ಣೆ ಊರಲ್ವೇ. ಅಕ್ಕಪಕ್ಕದಲ್ಲಿ ಹೋಯ್ತಾ ಇದ್ರೆ ಅಯ್ಯೋ ನಮ್ ಕೆಂಪಕ್ಕಂಗಂತುವೆ ಏಜೇ ಆಗಿಲ್ಲ ಅಂತಾರೆ ಕಣ್ಣ ಎಲ್ಲಾರುವೆ. ಅಯ್ಯೋ ಹೋಗತ್ತೆ.
ನನ್ಗಂತೂ ನನ್ನ ತಾತನ ಮಗನ ಇದ್ದ 18 ಅಲ್ಲ 8 ವರ್ಷಕ್ಕೆ ಮದುವೆ ಮಾಡಿ ಕಳಿಸ್ಬಿಟ್ಟ. ಅದಕ್ಕೆ ಕಣವ ಹಿಂಗೆ ಆಗಿದ್ದು. ಇಲ್ಲ ಅಂದಿದ್ರೆ ನಾನು ಚೆನ್ನಾಗಿರ್ತೆ ಕಣ್ಬ. ಮಮ್ಮಿ ಇದೇ ಖುಷಿಗೆ ಹೋಗಿ ಸ್ವಲ್ಪ ಟೀ ಮಾಡ್ಕೊಂಡ್ ಬಂದ್ಬಿಡು ಮಮ್ಮಿ ಪ್ಲೀಸ್. ಇಂಥ ಒಳ್ಳೆ ಸುದ್ದಿ ಹೇಳಿದ ನನ್ನ ಮಗಳಿಗೆ ಟೀ ಏನು ಪಾಸ್ತಾನೆ ಮಾಡ್ಕೊಡ್ತೀನಿ ನಾನು ಸುಂದಿರವ ಎದ್ರಕಬೇಡ. ಕೆಂಪಕ್ಕ ಓ ಕೆಂಪಕ್ಕ ಇದ್ಯಾರು ಮಮ್ಮಿ ನಮ್ಮನೆಗೆ ಬಂದು ನಿನ್ನೆ ಸಿಕ್ಕಿ ಕರಿತಾ ಇದ್ದಾರಲ್ಲ, ಯಾರು ಮಮ್ಮಿ ಇದು? ಯಾರವ ಮಗ ಬಂದ್ರವ ಒಳಕ್ಕೆ? ಓ ಕೆಂಪಕ್ಕ ನಿಮ್ದೇ ಮನೆ ನೋಡು ಹೆಂಗ ಅಂದಾಜ್ ಗೊತ್ತಿರ್ಕೊಂಡ್ ಬಂದೆ ನಾನು. ಕಾಳಮ್ಮ ಮಾಡಿದಾರೆ. ಓ ಕಾಳಮ್ಮ ಬನ್ನಿ ಕುತ್ಕೊಳ್ಳಿ. ನಮ್ಮನೆ ಅಡ್ರೆಸ್ ಯಾಕೆ ಕಾಳಮ್ಮ ನಿಮ್ಗೆ ಕೊಟ್ಟಿದ್ದು? ಅಲ್ಲ ಕಣಗಿ ಕಾಳಿ ಯಾಕಾಗಿ ಹಿಂಗ್ ಬಂದಿದ್ಯಲ್ಲ ಊರ್ ಬಿಟ್ಬಿಟ್ಟು? ಯಾಕಾಗಿ ಬೆಂಗಳೂರು ಬಂದಿದ್ದೀರಾ ನೀನು? ಸುಂದಿರ್ಲ ಕೆಂಪಕ್ಕ ನಿನ್ ಬಿಟ್ಬಿಟ್ಟು ಯಾಕಂದ್ರೆ ಬಂದಿದ್ದೀನಿ ಕಣ ನನ್ನ ಕೈಲಿ. ನೀನ್ ಸತ್ಯಕ್ಕೆ ಹೋಗಿದ್ದೆ ಎಲ್ಲವ ನಿಮ್ಮ ಮತ್ತೆ ನವತ್ಕೆ ಮಗ್ಳು ಮನ್ಗೆ ಹೋಗವಳೆ ಅಂತಂದ್ಲು. ನನ್ಗೆ ಏನಾಯ್ತು ಎಂತು ಅಂತ ಗಾಬ್ರಿಲಿ ಓಡ್ ಬಂದೆ ಕಣ್ಣೆ ನೀನ್ ನೋಡ್ಕೊಂಡೋಗೋಣ ಅಂತಾನೆಯ. ಕಾಳಮ್ಮ ನಮ್ಮ ಅಕ್ಕೆ ಹೇಳಿ ಹೇಳಿದ್ರು ನಮ್ಮಮ್ಮ ಹುಷಾರಿಲ್ಲ ಅಂತ ಹೇಳಿದ್ರ. ಎಲ್ಲಾ ಟೈಮಲ್ಲಿ ಹಿಂಗೆ ಮಾಡ್ತಾಳೆ, ಅವಳ ಬಾಯಿಗೆ ಹುಳ ಬೀಳ. ನಮ್ಮಮ್ಮಂಗೆ ಯಾಕೆ ಹುಷಾರಿಲ್ಲ ಅಂತ ಹೇಳ್ಬೇಕು ಅವಳು? ಅವಳಿಗೆ ಎಲ್ಲ ಕಣ ಹುಷಾರಿಲ್ಲ ಅಂತ ನಾನೇ ಬಂದಿದ್ದೆ ಕಣವ. ಅವಳಿಷ್ಟೇ ಹೇಳಿದ್ದು ನಮ್ಮಮ್ಮ ಮತ್ತೆ ಮಗ್ಳು ಮನ್ಗೆ ಹೋಗದೆ ಅಂತ. ನಾನು ಬಂದೆ. ಈಗೇನು ಫ್ರೀ ಬಸ್ ಕಾಸ್ಕೊಳಂಗಿಲ್ಲ ಕರಿಮಣಿ ಕೊಡಂಗಿಲ್ಲ. ಕೆಂಪ ಸುತ್ಕೊಂಡು ಬತಾರದೆ ಬೆಂಗ್ಳೂರ್ ಕಡೆಗೆ ಏನಾರು ಕೆಂಪು ಕೂತ ಮಾತಾಡಿ ಸ್ನಾನ ದಿನ ಬೇರೆ ಆಗ್ಬಿಟ್ಟಿತ್ತಲ್ಲ, ಮಾತಾಡ್ಕೊಂಡು ಹೋಗಂತ ತಡಿ ಅಂದ್ಬಿಟ್ಟು ಬಂದಿದ್ದೀನಿ. ಆ ತರ ಕೆದ್ದೈತೀನಿ ಕಣವ. ಕಾಳಮ್ಮ ನಿನ್ಗೆ ಎಷ್ಟು ದಿನ ಬೇಕಾ ಅಷ್ಟು ದಿನ ಬೇಕಾದ್ರೂ ಇದ್ರಿ ಇರಿ. ನೀವು ನಮ್ಮ ರಿಲೇಟಿವ್ ತಾನೇ, ನೀವೇನು ಬೇರೆಯವರಾ? ಬನ್ನಿ ಕೆಂಪಮ್ಮ ಕಾಳಮ್ಮ ಕುತ್ಕೊಳ್ಳಿ. ನೀವು ಕಾಫಿ ಕುಡಿತೀರಾ ಟೀ ಕುಡಿತೀರಾ? ಮಗ ಒಂಚೂರು ಟೀನೇ ಮಾಡ್ಸವ. ಬಸ್ಸಲ್ಲಿ ಬಂದಲ್ಲ ಏನೋ ಒಂಥರ ತಲೆನೋವು ಕಣವ. ಒಂಚೂರು ಟೀಯೇ ಮಾಡಿಸು. ತರು ಎಲ್ಲ ಇದ್ದಾರವ ಟೀಗಿ ಮಾಡ್ಕೊಡಕ್ಕೆ. ಇವಾಗ ಅವಾಗ ಓದ್ತ ಬಂದಾಗ ಅವಳ ಇದ್ಲವ ಒಬ್ಳು ಕೆಲಸದವಳು ಇದ್ಲವ. ಓ ಕಾಳಮ್ಮ ಅವಳ ಮನೆ ಬಿತ್ತಿ ಹೋದ್ಲು. ಕೆಲಸ ಮಾಡಕ್ ಆಗುದೇ ಹೋಗ್ಬಿಟ್ಲು ಅವಳಬ್ಳು ಬಿತ್ರಿ. ಏನ್ ಮಾಡೋದಂತಾನೆ ಗೊತ್ತಾಗ್ತಲ್ಲ ಇವಾಗ. ಅಂತ ಎಲ್ಲ ಕೆಲಸ ನಾನೇ ಮಾಡ್ಬೇಕು. ಜಸ್ಟ್ ಈಗ ನಮ್ಮ ಮಮ್ಮಿ ಬಂದಿರೋದ್ರಿಂದ ನಂಗೆ ಸ್ವಲ್ಪ ಪರವಾಗಿಲ್ಲ ಅಷ್ಟೇ. ಅಯ್ಯೋ ಹೋಗತ್ತಾಗಿ. ಅಯ್ಯೋ ಕೆಂಪಕ್ಕೂ ನೋಡಿಗೆ ಅವನ ಕಲೆಯಿಂದ ಇಳಿಗಂಟ ಬಂದೆ ನಾನೇನೋ ಕಾರುಣ್ಯ. ಹೋಗತ್ತಾಗಿ. ನಾನು ನೀನಂಗೋ ದೊಡ್ಡ ಮನೇಲಿದ್ದಿ ಸೀಮಂತೆ ಒಳ್ಳೆ ಕಟ್ಟದ್ ಮಾಡಿರ್ತಾಳೆ. ಅವಳು ಸಿದ್ದೋದನ ಅಂತ ಬಂದ್ರೆ ಇದೇನೋ ಹಿಂಗಾಯ್ತು. ಯಾಕ್ಲೆ ನಾನು ಅಡುಗೆ ಮಾಡಿಕ್ಕಲ್ಲ ಚೆನ್ನಾಗಿ ಹಿಂಗಾಡ್ತೀಯಲ್ಲ. ಮಾಡ್ತಿ ಕಣವ ಮಾಡ್ತಿದ್ದಿ. ಅದು ಉಂಡವ್ರಿಗೆ ಗೊತ್ತು ನೀನು ಹೆಂಗೆ ಮಾಡ್ತೀಯ ಅನ್ನೋದು. ಈ ಕತೆ ಇನ್ನೂ ಮುಂದುವರಿಯುತ್ತೆ. ದಯವಿಟ್ಟು ನಾವು ವೀಡಿಯೋನ ಕರೆಕ್ಟಾಗಿ ಹಾಕೋಕ್ಕಾಯ್ತಲ್ಲ, ಯಾಕಂದರೆ ನಂಗೆ ಸ್ವಲ್ಪ ಪ್ರಾಬ್ಲಮ್ ಇದೆ. ನಾನು ಅದೇ ಹೇಳಿದ್ನಲ್ಲ ನಮ್ಮ ದೊಡ್ಡಪ್ಪ ತೀರ್ಕೊಂಡಿದ್ರು ಅಂತ. ಅದ್ರ ಕಡೆ ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಇದ್ದೀನಿ, ಅದಕ್ಕೋಸ್ಕರ ಹಾಕೋಕ್ಕಾಗ್ತಿಲ್ಲ. ನಿನ್ನ ಇದು ರಿಲೇಟಿವ್ಸ್ಗೆಲ್ಲ ಹೋಗಿ ತಿಥಿ ಕಾರ್ಡ್ ಕೊಡಬೇಕು, ಅದೆಲ್ಲ ಕೆಲಸ ಜಾಸ್ತಿ ಇದೆ, ಅದಕ್ಕೋಸ್ಕರ ಆಗ್ತಾಯಿಲ್ಲ. ನಾನು ವೀಡಿಯೋನ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ. ದಯವಿಟ್ಟು ವೀಡಿಯೋನ ನೋಡಿ ಹಿಂಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ ಈ ಥರ ವೀಡಿಯೋ ಹಾಕೋಕ್ಕಾಗ್ತಾಯಿಲ್ಲ ಅಂತ ಅಂದ್ಬಿಟ್ಟು.